ಹಾಯ್ ಡಿಯರ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಕಲೇಶ್. ಸೊ ಈ ಒಂದು ವಿಡಿಯೋದಲ್ಲಿ ಏನನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಮಾರುಕಟ್ಟೆ ಬೇಡಿಕೆ ರೇಖೆ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಹೇಳಕ್ಕೆ ಬಂದಿದ್ದೀನಿ. ಏನು ಮಾರುಕಟ್ಟೆ ಬೇಡಿಕೆ ರೇಖೆ ಅಂದರೆ, ಇದು ಸೆಕೆಂಡ್ PUC ಮೈಕ್ರೋ ಎಕನಾಮಿಕ್ಸಲ್ಲಿ ಸೆಕೆಂಡ್ ಚಾಪ್ಟರ್ಲಿ ಬರ್ತಕ್ಕಂಥ ಒಂದು ಟಾಪಿಕ್ ಆಗಿದೆ. ಮಾರುಕಟ್ಟೆ ಬೇಡಿಕೆ ರೇಖೆ, ಫಸ್ಟ್ ನಾವು ಮಾರುಕಟ್ಟೆ ಬೇಡಿಕೆ ಅಂದರೆ ಏನು ಅನ್ನೋದು ತಿಳ್ಕೊಳ್ಳೋಣ, ಆಮೇಲೆ ಮಾರುಕಟ್ಟೆ ಬೇಡಿಕೆ ರೇಖೆ ತಿಳ್ಕೊಳ್ಳೋಣ. ಒಂದು ನಿರ್ದಿಷ್ಟ ಬೆಲೆಯಲ್ಲಿ ಒಂದು ಸರಕಿನ ಎಲ್ಲ ಅನುಭೋಗಿಗಳ ವೈಯಕ್ತಿಕ ಬೇಡಿಕೆಯ ಒಟ್ಟು ಪ್ರಮಾಣವನ್ನು ಮಾರುಕಟ್ಟೆ ಬೇಡಿಕೆ ಎನ್ನುತ್ತೇವೆ. ಈ ಮಾರುಕಟ್ಟೆ ಬೇಡಿಕೆಯನ್ನು ರೇಖಾತ್ಮಕವಾಗಿ ನೀವು ನಿರೂಪಿಸಿದಾಗ ಮಾರುಕಟ್ಟೆ ಬೇಡಿಕೆ ರೇಖೆ ಸಿಗ್ತದೆ. ಈಗ ಒಂದು ನಿರ್ದಿಷ್ಟ ಬೆಲೆಯಲ್ಲಿ, ಒಂದು ನಿರ್ದಿಷ್ಟ ಪರ್ಟಿಕ್ಯುಲರ್ ಪ್ರೈಸಲ್ಲಿ ಎಲ್ಲ ಅನುಭೋಗಿಗಳ ಅಂದರೆ ಮಾರುಕಟ್ಟೆಯಲ್ಲಿರುವಂಥ ಎಲ್ಲ ಅನುಭೋಗಿಗಳ ಒಂದು ನಿರ್ದಿಷ್ಟ ಸರಕಿಗೆ ಸಂಬಂಧಪಟ್ಟಂಗೆ ಒಂದು ನಿರ್ದಿಷ್ಟ ಸರಕಿನ ಎಲ್ಲ ಅನುಭೋಗಿಗಳ ವೈಯಕ್ತಿಕ ಬೇಡಿಕೆಯ ಒಟ್ಟು ಪ್ರಮಾಣ. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸರಕು ಯಾವುದು ತಗೊಳ್ಳೋಣ. ಈಗ ಫಾರ್ ಎಕ್ಸಾಂಪಲು ಬಾಳೆಹಣ್ಣು ತಗೊಳ್ಳೋಣ. ಬಾಳೆಹಣ್ಣು ಒಂದು ಪರ್ಟಿಕ್ಯುಲರ್ ಸರಕು ಅಂದ್ಕೊಳ್ಳೋಣ. ಬಾಳೆಹಣ್ಣು, ಈ ಬಾಳೆಹಣ್ಣಿಗೆ ಮಾರುಕಟ್ಟೆಯಲ್ಲಿರುವಂಥ ಎಲ್ಲ ಅನುಭೋಗಿಗಳ ಬೇಡಿಕೆಯ ಪ್ರಮಾಣವನ್ನು ಒಟ್ಟುಗೂಡಿಸಿದರೆ ನಮಗೆ ಏನು ಮಾರುಕಟ್ಟೆ ಬೇಡಿಕೆ ಸಿಗ್ತದೆ. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ನೀವು ಮಾರ್ಕೆಟಿಗೆ ಹೋಗ್ತೀರಾ, ಅಲ್ಲಿ ಎಲ್ಲ ಅಂಗಡಿಗಳಲ್ಲೂ ಬಾಳೆಹಣ್ಣನ್ನು ನೆತಾಕಿರ್ತಾರೆ. ಒಬ್ಬೊಬ್ಬರು ಅನುಭವಿಗಳು ಅವ್ರಿಗೆ ಬೇಕಾದಂತಹ ಅಂಗಡಿಗಳಲ್ಲಿ ತೊಗೊಳ್ತಾರೆ. ಎಲ್ಲರೂ ಒಂದೇ ಅಂಗಡಿಗಳಲ್ಲಿ ತೊಗೊಳ್ಳಲ್ಲ. ಒಬ್ಬರು ಇನ್ನೊಂದು ಅಂಗಡಿಲಿ, ಒಬ್ಬರು ಬೇರೆ ಅಂಗಡಿಲಿ, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಅಂಗಡಿಗಳಲ್ಲಿ ತೊಗೊಳ್ತಾರೆ. ಬಟ್ ಏನಾಗಿರುತ್ತೆ, ಪ್ರೈಸ್ ಮಾತ್ರ ಒಂದೇ ಇರುತ್ತೆ. ಸೊ ಏನು ಇಲ್ಲೂ KG 50 ರೂಪಾಯಿ, ಅಲ್ಲೂ KG 50 ರೂಪಾಯಿ, ಎಲ್ಲ ಅಂಗಡಿಗಳಲ್ಲೂ KG 50 ರೂಪಾಯಿ. ಬಟ್ ಅನುಭವಿಗಳು ಏನು ಮಾಡ್ತಾರೆ, ಗ್ರಾಹಕರು ಬೇರೆ ಬೇರೆ ಅಂಗಡಿಗಳಲ್ಲಿ ಅದನ್ನು ಪರ್ಚೇಸ್ ಮಾಡ್ತಾರೆ. ಆಯಿತಾ. ಒಂದು ನಿರ್ದಿಷ್ಟ ಬೆಲೆಯಲ್ಲಿ ಒಂದು ಸರಕಿನ, ಫಾರ್ ಎಕ್ಸಾಂಪಲ್ ಬಾಳೆಹಣ್ಣು, ಆಯಿತಾ, ಬಾಳೆಹಣ್ಣಿಗಿರುವಂಥ ಎಲ್ಲ ಅನುಭೋಗಿಗಳ ಅಂದರೆ ಎಲ್ಲರೂ ಕೂಡ ಬೇರೆ ಬೇರೆ ಅಂಗಡಿಗಳಲ್ಲಿ ತೊಗೊಳ್ತಾರೆ. ಆ ಎಲ್ಲ ತಗೊಂಡಂಥ ಎಲ್ಲ ಬೇಡಿಕೆಯ ಪ್ರಮಾಣವನ್ನು ಅವರೆಲ್ಲ ಬೇರೆ ಬೇರೆ ಅಂಗಡಿಗಳಲ್ಲಿ ತೊಗೊಳ್ತಾರಲ್ಲ, ಆ ಎಲ್ಲ ಪ್ರಮಾಣವನ್ನು ತಗೊಂಡಂತಹ ಏನು ಸರಕು ಬಾಳೆಹಣ್ಣನ್ನು ಪರ್ಚೇಸ್ ಮಾಡಿದಂತಹ ಎಲ್ಲ ಹಣ್ಣುಗಳ ಪ್ರಮಾಣವನ್ನು ಒಟ್ಟುಗೂಡಿಸಿದರೆ ನಮಗೆ ಮಾರುಕಟ್ಟೆ ಬೇಡಿಕೆ ಸಿಗುತ್ತೆ. ಬಾಳೆಹಣ್ಣಿನ ಮಾರುಕಟ್ಟೆ ಬೇಡಿಕೆ ಸಿಗ್ತದೆ. ಈ ರೀತಿ ನಾವೇನು ಮಾಡ್ತೀವಿ, ಬೇರೆ ಬೇರೆ ಸರಕುಗಳನ್ನು ನಿರ್ದಿಷ್ಟವಾಗಿ ತಗೊಂಡು ನಾವು ಅವುಗಳ ಮಾರುಕಟ್ಟೆ ಬೇಡಿಕೆಯನ್ನು ಲೆಕ್ಕಾಚಾರ ಮಾಡ್ತೀವಿ. ಸೊ ಇಲ್ಲೇನು ಅಂತಂದರೆ, ನಾನು ಒಂದು ಬಾಳೆಹಣ್ಣು ತೊಗೊಂಡಿದ್ದೀನಿ, ಬಾಳೆಹಣ್ಣು ಒಂದು ನಿರ್ದಿಷ್ಟ ಸರಕು ಅಂದ್ಕೊಂಡಿದ್ದೀನಿ, ಆಯಿತಾ. ಅದನ್ನು ಒಂದು ನಿರ್ದಿಷ್ಟ ಬೆಲೆಯಲ್ಲಿ ಮಾರಾಟ ಮಾಡ್ತಾ ಇರ್ತಾರೆ. ಸೊ ಮಾರುಕಟ್ಟೆಯಲ್ಲಿ ಏನು ಮಾಡ್ತಾರೆ, ಅನುಭೋಗಿಗಳು ಅವ್ರಿಗೆ ಇಷ್ಟ ಬಂದಂಥ ಅಂಗಡಿಗಳಲ್ಲಿ ಪರ್ಚೇಸ್ ಮಾಡ್ತಾರೆ. ಆ ಎಲ್ಲ ಅನುಭೋಗಿಗಳ ಬಾಳೆಹಣ್ಣಿನ ಪ್ರಮಾಣವನ್ನು, ಅವರೆಷ್ಟು ಪರ್ಚೇಸ್ ಮಾಡಿರ್ತಾರಲ್ಲ ಆ ಎಲ್ಲ ಪ್ರಮಾಣವನ್ನು ಒಟ್ಟುಗೂಡಿಸಿದರೆ ಬಾಳೆಹಣ್ಣಿನ ಮಾರುಕಟ್ಟೆ ಬೇಡಿಕೆ ಸಿಗ್ತದೆ. ಇದು ಮಾರುಕಟ್ಟೆ ಬೇಡಿಕೆ. ಸೊ ಈ ಮಾರುಕಟ್ಟೆ ಬೇಡಿಕೆಯನ್ನು ರೇಖಾತ್ಮಕವಾಗಿ ನಿರೂಪಿಸಿದಾಗ ನಮಗೆ ಮಾರುಕಟ್ಟೆ ಬೇಡಿಕೆ ರೇಖೆ ಸಿಗ್ತದೆ. ಯಾವುದು? ಬಾಳೆಹಣ್ಣಿನ ಮಾರುಕಟ್ಟೆ ಬೇಡಿಕೆ ರೇಖೆ ಸಿಗುತ್ತೆ. ಇದನ್ನು ಮಾರುಕಟ್ಟೆ ಬೇಡಿಕೆ ಅಂತೇವೆ. ಸೊ ಮಾರುಕಟ್ಟೆಯಲ್ಲಿ ಒಂದು ಸರಕಿಗೆ ಹಲವಾರು ಅನುಭೋಗಿಗಳಿರ್ತಾರೆ. ಸೊ ಒಂದು ಸರಕಿನ ಎಲ್ಲ ಅನುಭೋಗಿಗಳ ವೈಯಕ್ತಿಕ ಬೇಡಿಕೆಯ ಪ್ರಮಾಣವನ್ನು ಒಟ್ಟುಗೂಡಿಸಿದರೆ ಮಾರುಕಟ್ಟೆ ಬೇಡಿಕೆ ಆಗುತ್ತದೆ. ವೈಯಕ್ತಿಕ ಬೇಡಿಕೆಯ ಒಟ್ಟು ಮೊತ್ತವೇ ಮಾರುಕಟ್ಟೆ ಬೇಡಿಕೆ ಆಗಿದೆ. ಈಗ ನಾನು ಹೇಳಿದ್ನಲ್ಲ, ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಅದೇ. ಈಗ ಕಾನ್ಸೆಪ್ಟ್ ಅರ್ಥ ಆಯ್ತಲ್ವಾ, ಮಾರುಕಟ್ಟೆ ಬೇಡಿಕೆ ರೇಖೆ. ಓಕೆನಾ. ನಾನು ನೆಕ್ಸ್ಟ್ ಹೋಗೋದಾದರೆ, ಇದು ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಏನು, ಈಗ ಫಾರ್ ಎಕ್ಸಾಂಪಲು ಮಾರುಕಟ್ಟೆಯಲ್ಲಿ ಒಂದು 100 ಜನ ಇದ್ದಾರೆ ಅಂದ್ಕೊಂಡ್ರೆ ನಾವು 100 ಜನ ಎಲ್ಲರೂ ತೊಗೊಂಡು ಈಗ ಎಕ್ಸಾಂಪಲ್ ನಾವು ಲೆಕ್ಕಾಚಾರ ಹಾಕೋಕ್ಕಾಗಲ್ಲ. ಈಗ ಫಾರ್ ಎಕ್ಸಾಂಪಲು ಒಂದು ಮಾರುಕಟ್ಟೆಯಲ್ಲಿ ಒಂದು ಸರಕಿಗೆ ಕೇವಲ ಇಬ್ಬರು ಅಂತ ತೊಗೊಳ್ಳೋಣ. ಮಾರುಕಟ್ಟೆಯಲ್ಲಿ ಕೇವಲ ಇಬ್ಬರು ಇದ್ದಾರೆ ಅಂತ ಅಂದ್ಕೊಳ್ಳೋಣ. ಇಬ್ಬರು ಗ್ರಾಹಕರು ಅಥವಾ ಇಬ್ಬರು ಅನುಭವಿಗಳಿದ್ದಾರೆ ಅಂತ ಅಂದ್ಕೊಳ್ಳೋಣ, ಆಯಿತಾ, ಎಂದು ಭಾವಿಸ್ಕೊಳ್ಳೋಣ. ಈಗ ಆ ಗ್ರಾಹಕರು ಏನು ಮಾಡ್ತಾರೆ ಅಥವಾ ಆ ಅನುಭವಿಗಳು ಏನು ಮಾಡ್ತಾರೆ ಅಂದರೆ, P1 ಬೆಲೆಯಲ್ಲಿ ಮೊದಲನೇ ಅನುಭೋಗಿಯು Q1 ಪ್ರಮಾಣದಷ್ಟು ನೆಕ್ಸ್ಟ್ ಗ್ರಾಫಲ್ಲಿ ತೋರಿಸ್ತೀನಿ, ಮತ್ತು ಎರಡನೇ ಅನುಭೋಗಿಯು P1 ಬೆಲೆಯಲ್ಲಿಯೇ Q2 ಪ್ರಮಾಣದಷ್ಟು ಏನು ಸರಕುಗಳನ್ನ ಪರ್ಚೇಸ್ ಮಾಡ್ತಾರೆ. ಅವೆರಡನ್ನೂ ಕೂಡ ಒಟ್ಟುಗೂಡಿಸಿದ್ರೆ, Q1 ಮತ್ತು Q2 ಎರಡನ್ನೂ ಒಟ್ಟುಗೂಡಿಸಿದ್ರೆ ನಮಗೆ ಮಾರುಕಟ್ಟೆ ಬೇಡಿಕೆ ಅಂದರೆ P1 ಬೆಲೆಯಲ್ಲಿ ಮೊದಲನೇ ಅನುಭೋಗಿ ಮತ್ತು ಎರಡನೇ ಅನುಭೋಗಿ ಎಷ್ಟು ಪ್ರಮಾಣದ ಸರಕುಗಳನ್ನ ಕೊಂಡುಕೊಳ್ತಾರೆ
ಅವೆರಡನ್ನು ಒಟ್ಟುಗೂಡಿಸಿದ್ರೆ ನಮಗೆ ಮಾರುಕಟ್ಟೆ ಬೇಡಿಕೆ ಸಿಗುತ್ತೆ. ಈಗ ಈ ಮೊದಲನೇ ಅನುಭೋಗಿ ಕೊಂಡಂತಹ ಸರಕಿನ ಪ್ರಮಾಣ Q1 ಮತ್ತು ಎರಡನೇ ಅನುಭೋಗಿ ಕೊಂಡಂತಹ ಸರಕಿನ ಪ್ರಮಾಣ Q2 ಇವೆರಡನ್ನೂ ಒಟ್ಟುಗೂಡಿಸಿದ್ರೆ ನಮಗೆ ಮಾರುಕಟ್ಟೆ ಬೇಡಿಕೆ ಏನು Q1 + Q2 ಆಗಿರ್ತದೆ. Q1 + Q2 ಆಗಿರುತ್ತದೆ. ಮತ್ತು ಈಗ ಬೆಲೆಯಲ್ಲಿ ಸ್ವಲ್ಪ ಬದಲಾವಣೆ ಆದರೆ ಅಂದರೆ ಬೆಲೆ P2ಗೆ ಇಳಿದರೆ ಅಂದರೆ ಕಡಿಮೆ ಆದರೆ P2ಗೆ ಇಳಿದರೆ ಮೊದಲನೇ ಅನುಭೋಗಿಯು Q1 ಎರಡನೇ ಅನುಭೋಗಿ Q2 ರಷ್ಟು ಸರಕುಗಳನ್ನ ಕೊಂಡ್ಕೊಳ್ತಾನೆ. ಅಂದರೆ ಮೊದಲನೇ ಅನುಭೋಗಿಯು Q1 ಕ್ಯಾಪ್, ಎರಡನೇ ಅನುಭೋಗಿ Q2 ಕ್ಯಾಪ್ನಷ್ಟು ಕೊಂಡ್ಕೊಳ್ತಾನೆ. ಅಂದರೆ ಚೇಂಜಸ್ ಆಗುತ್ತೆ, ತೋರಿಸ್ತೀನಿ ನಾನು ಗ್ರಾಫಲ್ಲಿ. ಸೊ ಅಂದರೆ ಕಡಿಮೆ ಆದರೆ ಏನಾಗುತ್ತೆ, ಏನು ಮಾಡಿದ್ರೆ ಚೇಂಜಸ್ ಆಗುತ್ತೆ. ಸೊ ಮತ್ತೆ ಈಗ ಬದಲಾದಂತಹ ಬೆಲೆಯಲ್ಲಿ ಈಗ ಬೇಡಿಕೆ ಪ್ರಮಾಣ ಕೂಡ ಬದಲಾವಣೆ ಆಗ್ತದೆ. ಸೊ ಆಗಿದ್ದಾಗ ಮಾರುಕಟ್ಟೆ ಬೇಡಿಕೆಯನ್ನು ನಾವು ಕಂಡುಹಿಡಿಬೇಕಂದ್ರೆ ಏನು ಮಾಡಬೇಕು, ಮೊದಲನೇ ಅನುಭೋಗಿ ಎರಡನೇ ಅನುಭೋಗಿ ಕೊಂಡಂಥ ಸರಕಿನ ಪ್ರಮಾಣವನ್ನು ಒಟ್ಟುಗೂಡಿಸಿದ್ರೆ ನಮಗೆ ಸಿಗುತ್ತೆ. ಏನು Q1 ಕ್ಯಾಪ್ ಪ್ಲಸ್ Q2 ಕ್ಯಾಪ್ ಆಗಿರ್ತದೆ. ಯಾವುದು ಮಾರುಕಟ್ಟೆ ಬೇಡಿಕೆ. ಯಾವ ಬೆಲೆಯಲ್ಲಿ P2 ಬೆಲೆಯಲ್ಲಿ ಮಾರುಕಟ್ಟೆ ಬೇಡಿಕೆ ಏನಾಗಿರುತ್ತೆ, Q1 ಕ್ಯಾಪ್ ಪ್ಲಸ್ Q2 ಕ್ಯಾಪ್ ಆಗಿರುತ್ತದೆ. ಮಾರುಕಟ್ಟೆಯಲ್ಲಿ ಒಂದು ಸರಕಿಗೆ ಹಲವು ಅನುಭೋಗಿಗಳು ಇದ್ದಾಗ ಸರಕಿನ ಪ್ರತಿ ಬೆಲೆಯಲ್ಲಿ ಎಲ್ಲ ಅನುಭೋಗಿಗಳು ಬೇಡಿಕೆಯನ್ನು ಸಂಕಲನ ಮಾಡುವ ಮೂಲಕ ಮಾರುಕಟ್ಟೆ ಬೇಡಿಕೆಯನ್ನು ಪಡೆಯಬಹುದು. ಈಗ ಒಂದು ಸರಕಿಗೆ ಮಾರುಕಟ್ಟೆಯಲ್ಲಿ ಹಲವಾರು ಅನುಭೋಗಿಗಳು ಇರ್ತಾರೆ ಅಂತ ನಾನು ಆಗಲೇ ಹೇಳಿದೆ. ಸೊ ಅಂಥ ಸಂದರ್ಭದಲ್ಲಿ ಸರಕಿನ ಪ್ರತಿ ಬೆಲೆಯಲ್ಲಿ ಬೆಲೆ ಚೇಂಜಸ್ ಆದಾಗ 50 ರೂಪಾಯಿ ಇದ್ದಾಗ, 30 ರೂಪಾಯಿ ಇದ್ದಾಗ, 40 ರೂಪಾಯಿ ಇದ್ದಾಗ ಈ ರೀತಿ ಚೇಂಜಸ್ ಆದಾಗ, ಬೆಲೆ ಬದಲಾವಣೆ ಆದಾಗ ಪ್ರತಿ ಬೆಲೆಯಲ್ಲಿ ಎಲ್ಲ ಅನುಭೋಗಿಗಳ ಬೇಡಿಕೆಯನ್ನು ಸಂಕಲನ ಮಾಡುವ ಮೂಲಕ ಅಂದರೆ ಒಟ್ಟುಗೂಡಿಸುವ ಮೂಲಕ ಮಾರುಕಟ್ಟೆ ಬೇಡಿಕೆಯನ್ನು ಪಡೆಯಬಹುದು. ಇಲ್ಲಿ ವೈಯಕ್ತಿಕ ಬೇಡಿಕೆ ರೇಖೆಗಳನ್ನು ಸಮಾನಾಂತರವಾಗಿ ಕೂಡಿಸುವುದರ ಮೂಲಕ ಒಂದು ಸರಕಿನ ಬೇಡಿಕೆ ರೇಖೆಯನ್ನು ರೇಖಾತ್ಮಕವಾಗಿ ಪಡೆಯಬಹುದು. ಎರಡು ವೈಯಕ್ತಿಕ ಬೇಡಿಕೆ ರೇಖೆಗಳನ್ನ ಒಗ್ಗೂಡಿಸುವ ವಿಧಾನಕ್ಕೆ ಸಮಾನಾಂತರ ಸಂಕಲನ, ಇದು ನಿಮಗೆ 2 ಮಾರ್ಕ್ಸಿಗೆ ಬರುತ್ತೆ. ಸಮಾನಾಂತರ ಸಂಕಲನ ಅಂದರೆ ಏನು ಅನ್ನೋದು. ಎರಡು ವೈಯಕ್ತಿಕ ಬೇಡಿಕೆಗಳನ್ನು ಒಗ್ಗೂಡಿಸುವ ವಿಧಾನಕ್ಕೆ ಸಮಾನಾಂತರ ಸಂಕಲನ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಇದನ್ನು ಗ್ರಾಫಲ್ಲಿ ನೋಡೋದಾದರೆ ಇಬ್ಬರು ಅನುಭೋಗಿಗಳು ಅಂತ ಹೇಳಿದೆ. ಇದು ಮೊದಲನೇ ಅನುಭೋಗಿ, ಇದು ಎರಡನೇ ಅನುಭೋಗಿ. ಈ ಎರಡೂ ಅನುಭೋಗಿಗಳನ್ನು ಬೇಡಿಕೆಯನ್ನು ಒಟ್ಟುಗೂಡಿಸಿದ್ರೆ ನಮಗೆ ಮಾರ್ಕೆಟ್ ಡಿಮ್ಯಾಂಡ್ ಸಿಗುತ್ತೆ. ಇದು ಮಾರ್ಕೆಟ್ ಡಿಮ್ಯಾಂಡ್. ಯಾವುದು, ಮೂರನೇ ಗ್ರಾಫು ಮಾರ್ಕೆಟ್ ಡಿಮ್ಯಾಂಡನ್ನು ಇಂಡಿಕೇಟ್ ಮಾಡೋವಂಥದ್ದು. ಈಗ ಮೊದಲನೇ ಅನುಭೋಗಿ ಈತ ಏನು ಮಾಡ್ತಾನೆ, P1 ಬೆಲೆಯಲ್ಲಿ Q1 ಪ್ರಮಾಣದಷ್ಟು, ಮತ್ತು ಎರಡನೇ ಅನುಭೋಗಿ ಸೇಮ್ P1 ಬೆಲೆಯಲ್ಲಿ Q2 ಪ್ರಮಾಣದಷ್ಟು ಏನು ಸರಕುಗಳನ್ನ ಪರ್ಚೇಸ್ ಮಾಡ್ತಾನೆ. ದಟ್ ಮೀನ್ಸ್ ಯಾವುದೋ ಒಂದು ಸರಕನ್ನು, ಈಗ ಬಾಳೆಹಣ್ಣು ಅಂತ ಹೇಳಿದೆ ಅಲ್ವಾ, ಬಾಳೆಹಣ್ಣು ಅಂತಲೇ ಅಂದ್ಕೊಳ್ಳಿ. ಸೊ ಬಾಳೆಹಣ್ಣು ಆಯಿತಾ, ಇವನೇನು ಮಾಡ್ತಾನೆ, P1 ಬೆಲೆಯಲ್ಲಿ ಮೊದಲನೇ ಅನುಭೋಗಿ P1 ಬೆಲೆಯಲ್ಲಿ Q1 ಅಷ್ಟು, ಎರಡನೇ ಅನುಭೋಗಿ ಸೇಮ್ ಬೆಲೆಯಲ್ಲಿ ಸೇಮ್ ಪ್ರೈಸಲ್ಲಿ Q2 ಪ್ರಮಾಣದಷ್ಟು ಕೊಂಡ್ಕೊಳ್ತಾನೆ. ಸೊ ಇವೆರಡನ್ನು ಒಟ್ಟುಗೂಡಿಸಿದ್ರೆ ನಮಗೆ Q1 + Q2 ಪ್ರಮಾಣ ಸಿಗುತ್ತೆ. Q1 + Q2 ಪ್ರಮಾಣ ಸಿಗುತ್ತೆ. ಈಗ P1 ಬೆಲೆಯಲ್ಲಿ ಮಾರುಕಟ್ಟೆ ಬೇಡಿಕೆ ಎಷ್ಟಾಗಿರುತ್ತೆ ಅಂದರೆ Q1 + Q2 ಆಗಿರ್ತದೆ. P1 ಬೆಲೆಯಲ್ಲಿ ಮಾರುಕಟ್ಟೆ ಬೇಡಿಕೆ Q1 + Q2 ಆಗಿದೆ. ಅದೇ ರೀತಿ ಬೆಲೆ ಬದಲಾವಣೆ ಆದರೆ ಅಂದರೆ ಬೆಲೆ ಈಗೇನಾಗುತ್ತೆ ಅಂದರೆ ಕಡಿಮೆ ಆಗುತ್ತೆ. ಬೆಲೆ ಕಡಿಮೆ ಆದಾಗ ಇಲ್ಲೇನಾಗಿದೆ, ಡೌನ್ ಆಗಿದೆ, ಬೆಲೆ ಡೌನ್ ಆಗಿದೆ, ಕಡಿಮೆ ಆಗಿದೆ. ಈಗ P1ಇಂದ P2ಗೆ ಬೆಲೆ ಕಡಿಮೆ ಆದರೆ, P1ಇಂದ P2ಗೆ ಬೆಲೆ ಕಡಿಮೆ ಆದರೆ ಮೊದಲನೇ ಅನುಭೋಗಿ ಏನು ಮಾಡ್ತಾನೆ ಅಂದರೆ Q1 ಕ್ಯಾಪ್ ಪ್ರಮಾಣದಷ್ಟು ಸರಕನ್ನು ಪರ್ಚೇಸ್ ಮಾಡ್ತಾನೆ. ಅಂದರೆ ಮುಂಚೆ ಇದ್ದದಕ್ಕಿಂತ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಪರ್ಚೇಸ್ ಮಾಡ್ತಾನೆ. ಅಂದರೆ ಪ್ರೈಸ್ ಕಡಿಮೆ ಆದಾಗ ಆಟೋಮೆಟಿಕಲಿ ಏನಾಗುತ್ತೆ, ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಅದೇ ರೀತಿ ಯಾರು ಎರಡನೇ ಅನುಭೋಗಿ ಕೂಡ ಏನು ಮಾಡ್ತಾನೆ, ಸೊ Q2 ಕ್ಯಾಪ್ನಷ್ಟು ಸರಕುಗಳನ್ನ ಪರ್ಚೇಸ್ ಮಾಡ್ತಾನೆ. ಅಂದರೆ Q2ಇಂದ Q2 ಕ್ಯಾಪ್ನಷ್ಟು ಸರಕುಗಳನ್ನ ಪರ್ಚೇಸ್ ಮಾಡ್ಲಿಕ್ಕೆ ಹೋಗ್ತಾನೆ. ಈಗ ಏನು ಮಾಡ್ತಾನೆ, ಮುಂಚೆ ಇದ್ದದಕ್ಕಿಂತ ಹೆಚ್ಚಿನ ಪ್ರಮಾಣದ ಸರಕುಗಳನ್ನ ಪರ್ಚೇಸ್ ಮಾಡ್ತಾನೆ. ಅದೇ ರೀತಿ ನಮಗೆ P2 ಬೆಲೆಯಲ್ಲಿ ಮಾರುಕಟ್ಟೆ ಬೇಡಿಕೆಯನ್ನು ಕಂಡುಹಿಡಿಯಬೇಕು ಅಂದರೆ ಈ ಇಬ್ಬರು ಅನುಭೋಗಿಗಳು ಕೊಂಡುಕೊಂಡಂತಹ ಪ್ರಮಾಣವನ್ನು ಒಟ್ಟುಗೂಡಿಸಿದರೆ ನಮಗೆ ಮಾರುಕಟ್ಟೆ ಬೇಡಿಕೆ ಸಿಗ್ತದೆ. ಇಲ್ಲಿ ನಮಗೆ ಸಿಗುತ್ತೆ ಏನು ಅಂದರೆ
Q1 ಕ್ಯಾಪ್ ಪ್ಲಸ್ Q2 ಕ್ಯಾಪ್ ಮಾರುಕಟ್ಟೆ ಬೇಡಿಕೆ ಇರುತ್ತದೆ. ಇವೆರಡನ್ನು ಒಟ್ಟುಗೂಡಿಸಿದರೆ ಮೊದಲನೇ ಅನುಭೋಗಿ ಎರಡನೇ ಅನುಭೋಗಿಯ ಕೊಂಡುಕೊಂಡಂಥ ಪ್ರಮಾಣವನ್ನು ಒಟ್ಟುಗೂಡಿಸಿದರೆ ನಮಗೆ ಸಿಗ್ತದೆ. ಸೊ P2 ಬೆಲೆಯಲ್ಲಿ Q1 ಕ್ಯಾಪ್ ಪ್ಲಸ್ Q2 ಕ್ಯಾಪ್ ಮಾರುಕಟ್ಟೆ ಬೇಡಿಕೆ ರೇಖೆಯಾಗಿದೆ. ಸೊ ಇದಿಷ್ಟು ಮಾರುಕಟ್ಟೆ ಬೇಡಿಕೆಗೆ ಸಂಬಂಧಪಟ್ಟಂತಹ ಏನು ವಿಚಾರ ಆಗಿರ್ತದೆ. ಸೊ ಯಾರೆಲ್ಲ ಈ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಂದು ಕಂಟಿನ್ಯೂಸ್ ಇದೇ ರೀತಿ ಸೆಕೆಂಡ್ PUC ಕ್ಲಾಸಸ್ ನಡೀತಾ ಇರ್ತದೆ. ಎಕನಾಮಿಕ್ಸಿಗೆ ಸಂಬಂಧಪಟ್ಟಂತೆ ಸೆಕೆಂಡ್ PUCಗೆ ಫಸ್ಟ್ ಸಿಲೆಬಸ್ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಕಂಟಿನ್ಯೂಸ್ ಆಗಿ ಇನ್ನೇನು ಆಲ್ಮೋಸ್ಟ್ 2 ಚಾಪ್ಟರ್ ಕಂಪ್ಲೀಟ್ ಆಗಿ ಬಂದಿದ್ದಾವೆ. ಫಸ್ಟ್ ಚಾಪ್ಟರ್ ಮುಗಿಸಿದ್ದೀನಿ, ಸೆಕೆಂಡ್ ಚಾಪ್ಟರ್ ಕೂಡ ಕಂಪ್ಲೀಟ್ ಆಗಿ ಬಂದಿದೆ. ಇನ್ನೊಂದು 2-3 ವಿಡಿಯೋದಲ್ಲಿ ಕಂಪ್ಲೀಟ್ ಆಗುತ್ತೆ. ಸೊ ಯಾರೆಲ್ಲ ನೋಡ್ತಿದ್ದೀರಾ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸಿಸ್ಟರ್ಸ್ ಬ್ರದರ್ಸ್ ಯಾರಾದರೂ ಸೆಕೆಂಡ್ PUC ಓದ್ತಾ ಇದ್ದರೆ, ಅದರಲ್ಲೂ ಎಕನಾಮಿಕ್ಸ್ ಸಬ್ಜೆಕ್ಟ್ ತೊಗೊಂಡಿದ್ರೆ ಅವರಿಗೆ ಇದನ್ನು ಶೇರ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಯಾರೆಲ್ಲ ನೋಡ್ತಾ ಇದ್ದಾರೆ ಎಲ್ಲರೂ ಕೂಡ ಧನ್ಯವಾದಗಳು ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.